ಬೀಟು ಕಿವಿಗೆ ಬಿತ್ತು ಅಂದರೆ ಎರಡು ಸ್ಟೆಪ್ ಹಾಕ್ತಲೇ ಬಿಡೋದಕ್ಕಾಗುತ್ತಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆ್ಯಸ್ ಯೂಶುವಲ್ ಫ್ರೈಡೇ ವಾರ ಇದ್ದಿದ್ದೇನೆ. ಸೊ ಬೆಳಗ್ಗೆನೇ ಎದ್ದು ನೀಟಾಗಿ ಕಸ ಹೊಡ್ಕೊಂಡು ನೆಲ ಎಲ್ಲ ಒರೆಸಿ ಒಂದು 5 ನಿಮಿಷಕ್ಕೆ ಟೀ ಬ್ರೇಕ್ ತೊಗೊಂಡು ಆಮೇಲೆ ಸ್ವಲ್ಪ ಬಟ್ಟೆ ಒಣಗಾಕೋದಿತ್ತು ಅಂತ ಬಟ್ಟೆ ಎಲ್ಲ ಒಣಗಾಕಿ ಬಂದು ತಿಂಡಿಗೆ ಇವತ್ತು ಪುಳಿಯೋಗರೆ ಮಾಡಿಕೊಂಡೆ. ಇನ್ನು ತಿಂಡಿ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಟ್ಟು ನಮ್ಮ ಸಾಹೇಬರು ಕೂಡ ತಿಂಡಿ ಹಾಕ್ಕೊಟ್ಟೆ. ಅವರು ಕೂಡ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂತಾಯಿದ್ರು. ತಿಂಡಿ ತಿಂತವ್ರವ್ರ ಮುಂದೆ ಹೋಗ್ಬಿಟ್ಟು ಈ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಉದ್ದ ಇದೆ ಅಂತ ತೋರಿಸ್ತಾ ಇದ್ದೆ. ಅವರು ಕೂಡ ತಿಂಡಿ ಮುಗಿಸ್ಕೊಂಡು ಒಂದೆರಡು ಪಾಸ್ ಕೊಟ್ಬಿಟ್ಟು ಸಾಂಬಾರು ಮಾಡೋದಕ್ಕೆ ಸೊಪ್ಪು ತಂದ್ಕೊಡಿ ಅಂತ ಹೇಳಿದ್ದಕ್ಕೆ ಅವರು ಹೋಗಿ ಸೊಪ್ಪೆಲ್ಲ ತಂದ್ಕೊಟ್ಟು ಕೆಲಸಕ್ಕೆ ಅಂತ ಹೊರಟ್ರು. ಇನ್ನು ನಾನು ಅಡುಗೆ ಕೆಲಸ ಶುರು ಮಾಡಿಕೊಂಡೆ. ಸಾಂಬಾರ್ಗೆ ಇವತ್ತು ಮಶಪ್ ಮಾಡ್ಕೋತಾ ಇದ್ದೆ. ಇನ್ನು ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಕೂತ್ಕೊಳ್ಳೋದ್ರೊಳಗಡೆ ಈ ವರುಣ ಸಾಹೇಬರು ಅದು ಎಲ್ಲಿದ್ರು ಎಂಟ್ರಿ ಕೊಟ್ಟೇ ಬಿಟ್ರು. ನನ್ನ ಬಟ್ಟೆ ಅಂತೂ ಒಣಗೋದಕ್ಕೆ ಬಿಡಲೇ ಇಲ್ಲ ಸಂಜೆವರೆಗೂ. ಇನ್ನು ಈ ಚಳಿಗೆ ಸ್ವಲ್ಪ ಕಾಫಿ ಕುಡಿಲಿಲ್ಲ ಅಂದರೆ ನಡೆಯುತ್ತಾ ಒಂದು ಕಪ್ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಇನ್ನು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಸಾಹೇಬರು ಕೂಡ ಬಂದರು. ಊರಲ್ಲಿ ಮನೆ ಕೆಲಸ ನಡೀತಾ ಇತ್ತು, ಅಲ್ಲಿಗೇನೋ ಐಟಮ್ಸ್ ತೊಗೊಳೋದಿತ್ತು ಅಂತ ಕರ್ಕೊಂಡು ಹೊರಟ್ರು. ಇನ್ನು ಅಲ್ಲಿ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಮತ್ತೆ ನಾವಿಬ್ಬರು ಅಲ್ಲಿಂದ ಸೀದಾ ರಾಯಲ್ ನೈಟ್ಸ್ ಅನ್ನೋ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಅಕಾಡೆಮಿ ಕಡೆ ಬಂದ್ವಿ. ನಾವು ಇಲ್ಲಿಗೆ ಬಂದಿರೋ ಕಾರಣ ಏನಪ್ಪ ಅಂದರೆ ಇದು 23rd ಇಂದ 28ವರೆಗೂ ಇಲ್ಲಿ ನವರಾತ್ರಿ ಪ್ರಯುಕ್ತ ದಾಂಡಿ ಆ್ಯಂಡ್ ಗರ್ಭ ವರ್ಕ್ಶಾಪ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ನಾನು ಎನ್ಕ್ವೈರಿ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ, ಬಟ್ ಅವ್ರು ನನ್ನನ್ನು ಅಲ್ಲೇ ಡ್ಯಾನ್ಸ್ಗೆ ಜಾಯಿನ್ ಮಾಡ್ಕೊಂಡು ಮೊದಲೇ ನನಗೆ ಡ್ಯಾನ್ಸ್ ಅಂದರೆ ಇಷ್ಟ. ಅವ್ರ ಕರ್ದ ಮೇಲೆ ಜಾಯಿನ್ ಆಗದಲ್ಲಿ ಇರೋಕ್ಕಾಗುತ್ತಾ, 4 ಸ್ಟೆಪ್ ಹಾಕಿ ಬಿಡೋಣ ಅಂತ ಜಾಯಿನ್ ಆದೆ. ಇನ್ನು ಇವ್ರ ಅಕಾಡೆಮಿಯಲ್ಲಿ ಲಾಸ್ಟ್ 6 years ಇಂದ ಈ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇದು ಇವ್ರದ್ದು 7th year ವರ್ಕ್ಶಾಪು. ಬಟ್ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂದರೆ 6 years ಇಂದ ಜಸ್ಟ್ ಹೆಣ್ಮಕ್ಳಿಗೋಸ್ಕರ ಈ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಈ ವರ್ಷ ಬಾಯ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ಕೋತಾ ಇದ್ದಾರೆ. ಅವ್ರನ್ನ ಗೈಡ್ ಮಾಡೋದಕ್ಕೆ ಬಾಯ್ ಮೆಂಟರ್ ಇದ್ದಾರೆ. ವಿಸಿಟೇಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಲಿಮಿಟೆಡ್ ಸೀಟ್ ಅಷ್ಟೇನೇ ಇರೋದು. ಬೇಗ ಬುಕ್ ಮಾಡ್ಕೊ. ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೋಡಿದ್ರಲ್ಲ, ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾಗಿದ್ರು ನನ್ನನ್ನು ಎಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರು ಅಂತ. ಹಾಗೇನೆ ಅಂತ ಡಿಫಿಕಲ್ಟ್ ಸ್ಟೆಪ್ಪು ಏನು ಹೇಳ್ಕೊಡೋದಿಲ್ಲ, ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು, ಆ ಥರ ಸ್ಟೆಪ್ನೇ ಹೇಳ್ಕೊಡ್ತಾರೆ. ಮಿಸ್ ಮಾಡ್ದಲ್ಲ ಈ ಫನ್ಗೆ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.